ಶುಭೋದಯ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ಧ್ಯಾನಾಮೃತಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಒಂದು ಬೇಸಿಕ್ ವಿಷಯವನ್ನು ತುಂಬಾ ಡೀಟೇಲ್ ಆಗಿ ವೈಜ್ಞಾನಿಕವಾದ ಹಿನ್ನೆಲೆಯಿಂದ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದೇನು ಅಂತಂದರೆ, ಧ್ಯಾನಕ್ಕೆ ಕುಳಿತುಕೊಳ್ಳುವಂತಹ ಸ್ಥಿತಿ ಹೇಗಿರಬೇಕು, ಯಾಕೆ ಆ ಸ್ಥಿತಿಯನ್ನು ಆಯ್ಕೆ ಮಾಡಿಕೊಳ್ಳಲಾಯಿತು, ಮತ್ತು ಆ ಸ್ಥಿತಿಯನ್ನು ಫಾಲೋ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಉಂಟಾಗುವಂತಹ ಬದಲಾವಣೆಗಳು ಏನೇನು ಅನ್ನೋದನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ನಿಮಗೆಲ್ಲ ಕಾಮನ್ ಆಗಿ ಗೊತ್ತಿದೆ, ಧ್ಯಾನಕ್ಕೆ ಕುಳಿತುಕೊಳ್ಬೇಕಾದಾಗ ಏಕಾಂತವಾದ ಸ್ಥಾನವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ. ಏಕಾಂತವಾದ ಸ್ಥಾನ ಅಂತಂದ್ರೆ ಯಾವ ರೀತಿ ಅಂದರೆ, ಅಲ್ಲಿ ಬೇರಾವ ಶಬ್ದಗಳು ಇರಬಾರ್ದು. ಹಾಗೆಯೇ ಪ್ರಶಾಂತವಾದಂತಹ ದೂರದ ಬೆಟ್ಟ, ನದಿ ತೀರ, ಪ್ರಕೃತಿಯ ಸಮೀಪ ತುಂಬಾ ಪ್ರಿಫರೆನ್ಸ್ ಕೊಟ್ಟು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇಲ್ಲದೆ ಹೋದಲ್ಲಿ ಯಾವುದೇ ಶಬ್ದಗಳಿಲ್ಲದ ಪ್ರಶಾಂತವಾದ ಕೋಣೆ ಆಗಿರ್ಬೋದು, ಈ ಥರದ ಒಂಟಿತನದ ಸ್ಥಳವನ್ನು, ಏಕಾಂತವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೆ ಒಂದು ಡಿಫ್ರೆನ್ಸನ್ನು ನಾವು ಥಿಂಕ್ ಮಾಡಬೇಕು. ಏಕಾಂತ ಸ್ಥಿತಿ ಬೇರೆ, ಏಕಾಂತವಾದಂತಹ ಸ್ಥಳ ಬೇರೆ. ಏಕಾಂತವಾದ ಸ್ಥಳದಲ್ಲಿ ನೀವು ಕುಳಿತುಕೊಂಡಾಗೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಏಕಾಂತ ಸ್ಥಿತಿ ನಿರ್ಮಾಣ ಆಗದೆ ಹೋದರೆ ಅದು ಧ್ಯಾನಕ್ಕೆ ಯೋಗ್ಯಕರವಾದಂತಹ ಒಂದು ಪರಿಸರ ಆಗೋದಿಲ್ಲ. ಹಾಗಾದರೆ ಏಕಾಂತವಾದ ಸ್ಥಾನ ಒಳ್ಳೆಯದೇ, ಅದಿಷ್ಟರ ಮಟ್ಟಕ್ಕೆ ಅದೇ ಕೊನೆ ಅಂತಲ್ಲ, ಅದು ಪರ್ಯಾಪ್ತ ಅಲ್ಲ. ಏಕಾಂತವಾದ ಸ್ಥಳ ಎಷ್ಟು ಮುಖ್ಯವೋ ಏಕಾಂತ ಸ್ಥಿತಿಯ ನಿರ್ಮಾಣ ಅಷ್ಟೇ ಮುಖ್ಯ. ಹಾಗಾದರೆ ಸ್ಥಾನಕ್ಕೆ ಯಾವ ಪ್ರಯೋಜನವೂ ಇಲ್ಲ ಅಂತೀರಾ? ಆದರೆ ವ್ಯಕ್ತಿಯ ಮನಸ್ಸಿನ ಆಳದಲ್ಲಿ ಉತ್ಪತ್ತಿಯಾಗಬೇಕಾದಂತಹ ಸ್ಥಿತಿ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಸೊ ನಾವು ಒಂದು ವೇಳೆ ಆ ಸ್ಥಿತಿಯನ್ನು ನಿರ್ಮಾಣ ಮಾಡುವಲ್ಲಿ ಯಶಸ್ವಿ ಆದರೆ ನಾವು ಎಲ್ಲೇ ಇದ್ದರೂ ಕೂಡ ಏಕಾಂತವಾಗಿ ಇರಬಲ್ಲೆ. ಒಮ್ಮೆ ನಮ್ಮ ಮನಸ್ಸು ಏಕಾಂತ ಸ್ಥಿತಿಗೆ ಸಿದ್ಧವಾಯಿತು ಅಂತಂದರೆ, ಈ ಮನಸ್ಸುಗಳ ಜಗತ್ತಿನ ಜಾಲದಿಂದ ನಾವು ಗೆದ್ದು ಬಂದ್ವಿ ಅಂತಂದರೆ, ಆಗ ಎಂತಹದ್ದೇ ಜಾಗದಲ್ಲಿ ಕುಳಿತಾಗಲೂ ಕೂಡ ನಾವು ಏಕಾಂತವನ್ನು ಸಂಪಾದಿಸ್ಬೋದು ಫ್ರೆಂಡ್ಸ್. ಸ್ಥಾನ ಅನ್ನೋದು ಗೌಣ, ಆದರೆ ಸ್ಥಿತಿ ತುಂಬ ಮೌಲ್ಯದಾಯಕ. ಸೊ ಈ ಆಂತರಿಕವಾದಂತಹ ಏಕಾಂತ ಸ್ಥಿತಿ ಏನಿದೆಯಲ್ಲ, ಇದೊಂದು ತುಂಬಾ ಆಂತರಿಕವಾದ ಸ್ಥಿರವಾದ ವಿಷಯ. ಸ್ಥಾನ ಅನ್ನೋದು ಬಾಹ್ಯ ವಿಷಯ. ನಾವು ಬಾಹ್ಯ ವಿಷಯದಕ್ಕಿಂತ ಆಂತರಿಕವಾದ ಏಕಾಂತ ಸ್ಥಿತಿಯನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಪಡೋಣ ಫ್ರೆಂಡ್ಸ್. ಸೊ ಹಾಗಾದರೆ ಆ ಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಳ್ಬೇಕಾದ್ರೆ ನಮ್ಮ ಧ್ಯಾನಕ್ಕೆ ಕುಳಿತುಕೊಳ್ಳುವಂತಹ ಭಂಗಿ ಏನಿದೆಯಲ್ಲ, ಅದು ಕೂಡ ಮುಖ್ಯ ಆಗುತ್ತೆ. ನಿಮಗೆಲ್ಲ ಗೊತ್ತು, ನಾವು ಧ್ಯಾನಕ್ಕೆ ಸುಖವಾದ ಸ್ಥಿರವಾದ ಆಸನದಲ್ಲಿ ಕುಳಿತುಕೊಳ್ಬೇಕು ಅಂತ ಕೇಳಿರ್ತೀವಿ. ಹಾಗಾದರೆ ಈ ಸುಖ ಮತ್ತು ಸ್ಥಿರ ಈ ಎರಡೂ ಪದಗಳ ಅರ್ಥಗಳನ್ನು, ಈ ಆಸನದ ಒಂದು ಮಹತ್ವವನ್ನು ತಿಳಿದುಕೊಳ್ಳೋಣ. ಸುಖ ಆಸನ ಅಂತ ನಾವು ಯಾವುದಕ್ಕೆ ಕರಿತೀವಿ ಅಂದರೆ, ಯಾವ ಆಸನದಲ್ಲಿ ಶರೀರದ ಉಪಯೋಗ ಎಲ್ಲದಕ್ಕಿಂತ ಕಡಿಮೆ ಆಗುತ್ತೋ ಅದನ್ನು ನಾವು ಸುಖಾಸನ ಅಂತ ಅನ್ಬಹುದು. ನೀವೆಲ್ಲರೂ ಬುದ್ಧರ ಪ್ರತಿಮೆಯನ್ನು ನೋಡಿರ್ತೀರಿ, ಮಹಾವೀರರ ಪ್ರತಿಮೆಯನ್ನು ನೋಡಿರ್ತೀರಿ. ಅವರು ಪದ್ಮಾಸನವನ್ನು ಹಾಕಿ ಬೆನ್ನನ್ನು ನೆಟ್ಟಿಗೆ ಮಾಡಿಕೊಂಡು ಎರಡೂ ಕೈಗಳನ್ನು ತೊಡೆ ಮೇಲಿಟ್ಕೊಂಡು ಅಲುಗಾಡದಂತೆ ಅಚಲರಾಗಿ ಕುಳಿತಿರ್ತಾರೆ. ಹಾಗಾದರೆ ಈ ಅವಸ್ಥೆಯಲ್ಲಿ ಶರೀರದಲ್ಲಿ ಏನಾಗುತ್ತೆ, ಈ ಸ್ಥಿತಿಯನ್ನು ಅವರುಗಳೆಲ್ಲ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದನ್ನು ನಾವು ತಿಳ್ಕೊಳ್ಳೋದಾದರೆ, ಈ ಥರದ ಸ್ಥಿತಿಯಲ್ಲಿ ಶರೀರದಲ್ಲಿ ಅತ್ಯಂತ ಕಡಿಮೆ ಶಕ್ತಿಯನ್ನು ಬಳಸಲಾಗುತ್ತೆ. ಸೊ ಹಾಗಾಗಿ ಅತ್ಯಂತ ವೈಜ್ಞಾನಿಕವಾದ ಕಾರಣ ಏನಪ್ಪ ಅಂತಂದರೆ, ನಮ್ಮ ಶರೀರದ ಬೆನ್ನೆಲುಬು ನೆಟ್ಟಗಿದ್ದಾಗ ಭೂಮಿಯ ಗುರುತ್ವಾಕರ್ಷಣೆಯ ಪ್ರಭಾವ ನಮ್ಮ ದೇಹದ ಮೇಲೆ ಸ್ವಲ್ಪ ಆಗುತ್ತೆ. ನಮ್ಮ ಬೆನ್ನೆಲುಬು ಸ್ವಲ್ಪ ಬಾಗಿದ್ರೂ ಕೂಡ ಭೂಮಿಯ ಹೆಚ್ಚಿನ ಭಾಗ ನಮ್ಮ ಬೆನ್ನೆಲುಬನ್ನು ತನ್ನ ಆಕರ್ಷಣಾ ಶಕ್ತಿಯಿಂದ ಸೆಳೆದುಕೊಳ್ಳುತ್ತೆ. ಆಗ ನಮ್ಮ ಬೆನ್ನೆಲುಬು ನೆಟ್ಟಗಿದ್ದಾಗ ಆ ಇಡೀ ಬೆನ್ನೆಲುಬಿನ ಕೆಳಗಿನ ತುದಿಯ ಭಾಗ ಮಾತ್ರ ಗುರುತ್ವಾಕರ್ಷಣೆಗೆ ಒಳಗಾಗುತ್ತೆ. ಹಾಗಾದರೆ ಯೋಚನೆ ಮಾಡಿ ಫ್ರೆಂಡ್ಸ್, ನಾವು ಕುಳಿತುಕೊಳ್ಳುವ ರೀತಿಯಲ್ಲಿ ಎಷ್ಟು ನಮ್ಮ ಮೇಲೆ ಶಕ್ತಿಯ ಪ್ರಯೋಗ ಆಗ್ತಾ ಇರುತ್ತೆ ಅನ್ನುವಂಥದ್ದು. ಆ ಶಕ್ತಿಯ ಪ್ರಯೋಗದ ವಿರುದ್ಧವಾಗಿ ನಾವು ಸಾಧನೆ ಮಾಡಬೇಕಾಗಿರುತ್ತೆ. ಹಾಗಾಗಿ ಬೆನ್ನೆಲುಬು ನೇರವಾಗಿ ಇದ್ದಾಗ ಮಾತ್ರ
ಅದರ ತುದಿಯ ಪಾಯಿಂಟ್ ಮೇಲೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಪ್ರಭಾವ ಬೀರುತ್ತೆ. ಸೊ ನಮ್ಮ ದೇಹದ ಶಕ್ತಿಯಲ್ಲಿ ಹೆಚ್ಚಾಗಿ ಖರ್ಚಾಗೋದಿಲ್ಲ. ಆದ್ದರಿಂದ ನಾವು ಬೆನ್ನೆಲುಬನ್ನ ನೇರವಾಗಿ ಇಟ್ಕೊಳ್ಳೋದ್ರ ಹಿಂದಿರತಕ್ಕಂತಹ ಈ ವೈಜ್ಞಾನಿಕ ಕ್ರಮವನ್ನ, ಸತ್ಯವನ್ನ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಹಾಗೇನೆ ಅದನ್ನ ನಮ್ಮ ಮೇಲೆ ಪ್ರಯೋಗಿಸ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ಡಿಫ್ರೆನ್ಸ್ ನಿಮಗೆ ಗೊತ್ತಾಗೋದಕ್ಕೆ ಸಾಧ್ಯ. ಈ ಗುರುತ್ವಾಕರ್ಷಣ ಶಕ್ತಿ ಬಗ್ಗೆ ನಾವು ಮಾತಾಡಿದ್ವಲ್ಲ, ಇದು ಸಾಮಾನ್ಯವಾಗಿ ಬ್ರಹ್ಮಾಂಡದ ಎಲ್ಲ ವಸ್ತುಗಳಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ. ಭೂಮಿಗೆ ತುಸು ಹೆಚ್ಚೇ ಇದೆ ಅಂತ ಅನ್ಕೊಳ್ರಿ. ಅದೇ ನಾವು ಭೂಮಿಯ ಬದಲಾಗಿ ಚಂದ್ರಗ್ರಹದಲ್ಲಿ ಏನಾದ್ರೂ ಹೋಗಿ ವಾಸ ಮಾಡಿದ್ರೆ ನಮ್ಮ ಆಯಸ್ಸು ಇಲ್ಲಿಗಿಂತ 6 ಪಟ್ಟಲ್ಲಿ ಹೆಚ್ಚಾಗುತ್ತೆ. ಯಾಕಂದ್ರೆ ಭೂಮಿಗಿಂತ 6 ಪಟ್ಟು ಗುರುತ್ವಾಕರ್ಷಣ ಬಲ ಚಂದ್ರನಲ್ಲಿ ಕಡಿಮೆ ಇದೆ ಫ್ರೆಂಡ್ಸ್. ಹಾಗಾಗಿ ಸೊ ಇಲ್ಲಿ ಐನ್ಸ್ಟೀನ್ ಅನ್ನುವಂತಹ ಒಬ್ಬ ಮಹಾವಿಜ್ಞಾನಿ ತಾನು ಬದುಕಿದ್ದ ಕಾಲದಲ್ಲಿ ಒಂದು ವೈಜ್ಞಾನಿಕ ಸತ್ಯವನ್ನ ತಿಳಿಸಿ ಹೋಗ್ತಾನೆ. ಅದೇನು ಅಂತಂದ್ರೆ, ನೀವು ಅಂತರಿಕ್ಷ ಯಾತ್ರೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಕಳಿಸಿದ್ರಿ ಅಂತಂದ್ರೆ ಆ ವ್ಯಕ್ತಿ 0 ಗ್ರಾವಿಟಿಯಲ್ಲಿ ಎಷ್ಟೇ ಸುತ್ತಿ ಬಂದ್ರೂ ಕೂಡ ಅವನ ಆಯಸ್ಸು ಪೃಥ್ವಿಗೆ ವಾಪಸ್ಸಾದಾಗ ಅಷ್ಟೇ ಇರುತ್ತೆ. ಯಾವ ವಯಸ್ಸಿನಲ್ಲಿ ಆತ ಹೋಗಿರ್ತಾನೋ ಅಷ್ಟೇ ಇರುತ್ತೆ ಅಂತ ಐನ್ಸ್ಟೀನ್ ಹೇಳ್ತಾರೆ. ಆಗ ಅದನ್ನು ಯಾರು ನಂಬಿದ್ದಿಲ್ಲ ಫ್ರೆಂಡ್ಸ್. ಯಾಕಂತಂದ್ರೆ ಗುರುತ್ವಾಕರ್ಷಣ ಶಕ್ತಿಯ ಒಂದು ಪ್ರಭಾವದಿಂದ ನಮ್ಮ ದೇಹಕ್ಕೆ ವಯಸ್ಸಾಗ್ತಾ ಇದೆ ಅನ್ನುವಂಥ ಸತ್ಯವನ್ನ ಇನ್ನು ಆವಾಗ ಯಾರು ಕಂಡು ಹಿಡಿದಿದ್ದೇನೆ ಇಲ್ಲ. ಸೊ ಅದಾದ್ಮೇಲೆ ಗೊತ್ತಾಗ್ತಾ ಹೋಯ್ತು, ನಮ್ಮ ಶರೀರ ಮುದಿತನವನ್ನ ಅಂದ್ರೆ ಈ ವಯಸ್ಸಾಗುವಿಕೆಯನ್ನು ಅನುಭವಿಸೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಭೂಮಿಯ ಗ್ರಾವಿಟೇಷನಲ್ ಫೋರ್ಸ್ ನಮ್ಮ ದೇಹದ ಮೇಲೆ ಮಾಡತಕ್ಕಂಥ ಪರಿಣಾಮ. ಹಾಗಾದ್ರೆ ಆ ಪರಿಣಾಮ ಅತ್ಯಂತ ಕಡಿಮೆ ಇರುವುದು ಯಾವ ಒಂದು ಪೋಸ್ಚರ್ ಅಲ್ಲಿ, ಯಾವ ಒಂದು ಸಮಯದಲ್ಲಿ ಅಂತಾದ್ರೆ ಅದು ನಾವು ಕುಳಿತುಕೊಳ್ಳುವ ರೀತಿಯಲ್ಲಿ. ಎಸ್ಪೆಷಲಿ ಸುಮ್ಮನೆ ಕುಳಿತುಕೊಳ್ಳೋ ರೀತಿಯಲ್ಲಿಯೂ ಕೂಡ ನಾವು ನಮ್ಮ ಪೊಸಿಷನ್ ಕಡೆ ಗಮನ ಕೊಟ್ವಿ ಅಂತಂದ್ರೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯ ವಿರುದ್ಧ ನಮ್ಮ ದೇಹ ಕೆಲಸ ಮಾಡೋದು ನಿಲ್ಲಿಸುತ್ತೆ, ಶಕ್ತಿಯ ಒಂದು ಉಳಿತಾಯವನ್ನ ಮಾಡ್ಕೊಳ್ಳುತ್ತೆ. ಜೊತೆಗೆ ಧ್ಯಾನಕ್ಕೆ ಕುಳಿತುಕೊಂಡಾಗ ಎಸ್ಪೆಷಲಿ ಅದೇ ಪೊಸಿಷನ್ ಅಲ್ಲಿ ಕುಳಿತುಕೊಳ್ಳೋದ್ರಿಂದ ಬಾಹ್ಯ ಶಕ್ತಿ ನಮ್ಮ ಮೇಲೆ ವರ್ತಿಸೋದಕ್ಕಿಂತ ಹೆಚ್ಚಾಗಿ ಆಂತರಿಕವಾಗಿ ಉತ್ಪತ್ತಿಯಾಗುವ ಶಕ್ತಿ ಹೆಚ್ಚಾಗಿರುತ್ತೆ. ಜೊತೆಗೆ ಅದು ಉಳಿದುಕೊಳ್ತಾ ಹೋಗುತ್ತೆ. ಈ 2 ವಿಷಯದ ಕಡೆ ಗಮನ ಕೊಡಿ. ಶಕ್ತಿಯನ್ನು ಉತ್ಪಾದನೆ ಮಾಡೋದು ಎಷ್ಟು ಮುಖ್ಯನೋ ಉಳಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಹಾಗಾಗಿ ನೀವು ಗಮನಿಸಿ, ಹಿಂದಿನ ಋಷಿಮುನಿಗಳೆಲ್ಲರೂ ಕುಳಿತುಕೊಳ್ತಿದ್ದ ರೀತಿ, ಆಮೇಲೆ ನೀವು ಯಾವುದೇ ಪೋಸ್ಚರ್ ಅನ್ನು ಗಮನಿಸಿ ಅಲ್ಲಿ ಶಿವ ಆಗಿರ್ಬೋದು, ಹನುಮಂತ ಆಗಿರ್ಬೋದು, ಬುದ್ಧರಾಗಿರ್ಬೋದು, ಮಹಾವೀರರಾಗಿರ್ಬೋದು ಕುಳಿತುಕೊಂಡಿರುವಂತಹ ಈ ಒಂದು ಧ್ಯಾನದ ಒಂದು ಸ್ಥಿತಿ ಏನಿದೆ ಅದನ್ನ ಗಮನಿಸಿ, ಇದೆಲ್ಲದು ನಮಗೆ ಏನು ಸೂಚನೆಯನ್ನು ಕೊಡ್ತಾ ಇದೆ ಅಂತ. ಸೊ ನಾವು ಈ ಒಂದು ಸತ್ಯವನ್ನು ಅರಿತುಕೊಳ್ಳದೇನೆ ನಾವು ಹೇಗ್ ಬೇಕು ಹಾಗೆ ಯಾವ್ದಾವುದೋ ಭಂಗಿಯಲ್ಲಿ ಕುಳಿತುಕೊಂಡು ಏನಾಗ್ಬಿಡ್ತೀವಿ, ನಮ್ಮ ಶರೀರದ ಶಕ್ತಿಯನ್ನು ಅನಗತ್ಯವಾಗಿ ಕಳೆದುಕೊಳ್ತೀವಿ. ಜೊತೆಗೆ ಬೇಗನೆ ಒಂದು ವಯಸ್ಸು ಆಗ್ಬಿಟ್ಟಿದೆ ಅನ್ನೋ ರೀತಿಯೊಳಗೆ ನಾವು ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಹಾಗಾಗಿ ಇದೆಲ್ಲ ಯಾಕೆ ಈ ತರ ಆಗುತ್ತೆ ಅಂತಂದ್ರೆ ಒಂದು ಯೂನಿವರ್ಸಲ್ ಟ್ರುತ್ ಇದೆ. ಏನಪ್ಪಾ ಅಂತಂದ್ರೆ ಅದು ಸೈಂಟಿಫಿಕ್ ಆದಂತ ಸತ್ಯ ಕೂಡ. ಪ್ರತಿಯೊಂದು ವಸ್ತು ಯಾವ ಸ್ಥಿತಿಯಿಂದ ಹುಟ್ಟಿ ಬಂದಿರುತ್ತೋ ಅದೇ ಸ್ಥಿತಿಗೆ ಮರಳೋದಕ್ಕಾಗೇನೆ ಅದು ಯಾವಾಗ್ಲೂ ತುಡಿತವನ್ನು ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್, ಸಮುದ್ರದಲ್ಲಿ ಹುಟ್ಟಿದ ಅಲೆ ವಾಪಸ್ ಸಮುದ್ರವನ್ನೇ ಸೇರುತ್ತೆ. ಹಾಗೇನೆ ನಾವು ಕೂಡ ಪಂಚಭೂತಗಳಿಂದ ಆದಂತಹ ದೇಹವನ್ನು ಹೊತ್ಕೊಂಡು ಹುಟ್ಟಿದ್ದೀವಿ. ಸೊ ನಮ್ಮ ದೇಹ ಸದಾ ಪಂಚಭೂತಗಳಲ್ಲಿ ಲೀನವಾಗೋದಕ್ಕಾಗೇನೆ ಏನಾಗ್ತಾ ಇರುತ್ತೆ, ಒಂದು ವ್ಯವಸ್ಥೆಯಲ್ಲಿ ಹೋಗ್ತಾ ಇರುತ್ತೆ. ಭೂಮಿ ತನ್ನ ಮಣ್ಣನ್ನ ಯಾವಾಗ್ಲೂ ವಾಪಸ್ ತನ್ನ ಹತ್ರ ಸೆಳೆದುಕೊಳ್ತಾ ಇರುತ್ತೆ. ಆ ಒಂದು ಸತ್ಯ ವೈಜ್ಞಾನಿಕವಾಗಿ ಇತ್ತೀಚೆಗೆ ಗಮನಕ್ಕೆ ಬರ್ತಾ ಇದೆ. ಆದ್ರೆ ಯೋಗಿಗಳು ಯಾವಾಗ್ಲೂ ತಮ್ಮ ಬೆನ್ನು ಹುರಿಯನ್ನ ಸೀದಾ ಇಟ್ಕೊಂಡು ಹೆಚ್ಚು ಸಮಯ ಇದ್ದು ತಮ್ಮ ಆಯಸ್ಸು ಹೆಚ್ಚು ಗಟ್ಟಿಯಾಗಿ ಅಥವಾ ಹೆಚ್ಚು ಆರೋಗ್ಯಕರವಾಗಿ ಬದುಕಿರುವಂತಹ ಉದಾಹರಣೆಗಳು ಸಾಕಷ್ಟು ಇದಾವೆ ಫ್ರೆಂಡ್ಸ್. ಹಾಗಾಗಿ ಸುಖಾಸನ ಅಂತ ಯಾವುದನ್ನು ಕರಿಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಬಂದ್ಬಿಡೋಣವಾ. ಯಾವಾಗ ಬೆನ್ನು ಹುರಿ ಪೂರ್ತಿ ಸೀದಾ ಇರುತ್ತೋ ಆಗ ದೇಹಕ್ಕೆ ಅತ್ಯಂತ ಕಡಿಮೆ ಕಷ್ಟವನ್ನ ನಾವು ನೀಡ್ತೀವಿ. ಆದ್ರಿಂದ ಇದನ್ನೇ ನಾವು ಸುಖಾಸನ ಅಂತ ಕರಿಬೇಕು. ಯಾವ್ದ್ಯಾವ್ದೋ ಭಂಗಿಯಲ್ಲಿ ಬೆನ್ನು ಹುರಿಯನ್ನ ನೇರವಾಗಿ ತುಂಬಾ ಹೊತ್ತು ಇಟ್ಕೊಳ್ಳೋದಕ್ಕಾಗೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ಕುಳಿತುಕೊಳ್ಳುವ ಭಂಗಿ ತುಂಬಾನೇ ಕಂಫರ್ಟೇಬಲ್ ಆಗಿರ್ಬೇಕು ಅಂತಂದ್ರೆ ನೀವು ಅರ್ಧ ಪದ್ಮಾಸನ ಅಥವಾ ಸುಖಾಸನದಲ್ಲಿ ಮಾತ್ರ ಇದು ಸಾಧ್ಯ. ಸೊ ಹಾಗಾಗಿ
ಈ ಒಂದು ಭಂಗಿ ಅತ್ಯಂತ ಉಪಯುಕ್ತ. ಇನ್ನು ಈ ತರ ಕುತ್ಕೊಳ್ಳೋದ್ರಿಂದ ಶರೀರದ ಒಳಗಾಗ್ತಕ್ಕಂತಹ ಬದಲಾವಣೆಗಳು ಏನು ಅನ್ನೋದನ್ನ ಸ್ವಲ್ಪ ಗಮನಿಸೋಣ. ನಿಮಗೆ ಗೊತ್ತಾ, ನಮ್ಮ ದೇಹ ಕೂಡ ಕೆಲಸ ಮಾಡೋದು ಒಂದು ದೇಹದಲ್ಲಿ ಪ್ರೊಡ್ಯೂಸ್ ಆಗುವಂತಹ ಒಂದು ದೈಹಿಕ ವಿದ್ಯುತ್ತಿಂದ. ಸೊ ಬಾಡಿಯಲ್ಲಿ ಅಂದ್ರೆ ಫಿಸಿಕಲಿ ಉತ್ಪತ್ತಿ ಆಗ್ತಕ್ಕಂಥ ಎಲೆಕ್ಟ್ರಿಸಿಟಿ ಪವರ್ ಏನಿದೆ, ಅದು ಸದಾಕಾಲ ಶಕ್ತಿಯ ಸಂಚಾಲನೆಯನ್ನ ಮಾಡ್ತಾ ಇರ್ತೈತಿ ನಮ್ಮ ದೇಹದಲ್ಲಿ. ಸೊ ಅದಕ್ಕೊಂದು ಸ್ಪೀಡ್ ಲಿಮಿಟ್ ಇದೆ. ಸೊ ಶರೀರದ ಒಳಗೆ ವಿದ್ಯುತ್ ಕೆಲಸ ಮಾಡ್ತಾ ಇರೋದ್ರಿಂದನೇ ಯೋಗದಲ್ಲಿ ಅದನ್ನ ಪ್ರಾಣ ಅಂತ ಕೂಡ ಕರೆದ್ರು. ಹೆಸರಿನ ವ್ಯತ್ಯಾಸ ಅಷ್ಟೇ. ವಿಜ್ಞಾನಿಗಳು ಅದನ್ನ ಫಿಸಿಕಲ್ ಎಲೆಕ್ಟ್ರಿಸಿಟಿ ಅಂತ ಕರೆದ್ರು, ಯೋಗಿಗಳು ಅದನ್ನ ಪ್ರಾಣ ಅಂತ ಕರೆದ್ರು. ಆದ್ರೆ ಒಳಗಡೆ ಕೆಲಸ ಮಾಡುವಂತಹ ಪ್ರಾಣಕ್ಕೆ ಒಂದು ನಿಯಮ ಇದೆ. ಸೊ ವಿದ್ಯುತ್ ಹರಿಯುವಿಕೆಗೆ ಒಂದು ದಿಕ್ಕು ಅಂತ ಇರುತ್ತೆ. ಸೊ ಆದ್ರೆ ಈ ವಿದ್ಯುತ್ ಹರಿಯುವಿಕೆಯ ವ್ಯವಸ್ಥೆಯಲ್ಲಿ ವ್ಯತ್ಯಾಸಗಳಾದಾಗ ಶಕ್ತಿಯ ಬಳಕೆ ಮತ್ತು ಉಳಿಕೆಯಲ್ಲಿ ವ್ಯತ್ಯಾಸಗಳಾಗುತ್ತೆ ಫ್ರೆಂಡ್ಸ್. ನಾವು ಬೇರೆ ಎಲ್ಲ ಕೆಲಸ ಕಾರ್ಯಗಳಲ್ಲಿದ್ದಾಗ ಅಥವಾ ದೇಹದ ಒಂದು ಪೊಸಿಷನ್ ಬೇರೆ ಬೇರೆ ರೀತಿಯಲ್ಲಿದ್ದಾಗ ವಿದ್ಯುತ್ ಯಾವಾಗಲೂ ನೇರವಾಗಿ ಹರಿತಾ ಇರುತ್ತೆ. ಆದರೆ ನಾವು ಯಾವಾಗ ಧ್ಯಾನಕ್ಕೆ ಕುಳಿತುಕೊಳ್ತೀವಿ, ಸೊ ನನ್ನ ಮಾತನ್ನ ಗಮನ ಕೊಟ್ಟು ಕೇಳಿ, ನಾವು ಯಾವಾಗ ಧ್ಯಾನಕ್ಕೆ ಕುಳಿತುಕೊಳ್ತೀವಿ, ಕುಳಿತುಕೊಳ್ಳುವ ಭಂಗಿಯಲ್ಲಿ ನಮ್ಮ ಕುತ್ತಿಗೆ ಹಾಗೂ ಬೆನ್ನು ಹುರಿ ಇವೆರಡು ಯಾವಾಗ ಒಂದೇ ಸರಳ ರೇಖೆಯಲ್ಲಿ ಬರುತ್ತವೋ ಆಗ ವಿದ್ಯುತ್ ನೇರವಾಗಿ ಹರಿಯೋದಿಲ್ಲ, ವರ್ತುಲದಲ್ಲಿ ಅಂದ್ರೆ ಸರ್ಕ್ಯುಲರ್ ಮೋಷನ್ ನಲ್ಲಿ ಸುತ್ತೋದಕ್ಕೆ ಶುರುವಾಗುತ್ತೆ ನಮ್ಮ ದೇಹದ ಒಳಗಡೆ. ಆ ಥರ ವಿದ್ಯುತ್ತಿನ ಪ್ರವಹಿಸುವಿಕೆಯಲ್ಲಿ ಯಾವಾಗ ಸರ್ಕಲ್ಗಳು ನಿರ್ಮಾಣ ಆಗುತ್ತವೋ ಆಗ ಏನಾಗುತ್ತೆ ಅಂತಂದ್ರೆ ನಮ್ಮ ಶರೀರದಿಂದ ವಿದ್ಯುತ್ ಹೊರ ಹೋಗೋದಿಲ್ಲ, ಬದಲಾಗಿ ನಮ್ಮ ಶರೀರದಲ್ಲಿ ಸಂಚಯ ಆಗ್ತಾ ಹೋಗುತ್ತೆ. ಸೊ ವಿದ್ಯುತ್ ಹೊರಗೆ ಹೋಗದೆ ಇರೋದಕ್ಕಾಗಿ ಹಿಂದೆ ಋಷಿಮುನಿಗಳು, ಯೋಗಿಗಳು ಕುಳಿತುಕೊಳ್ಳುವ ಭಂಗಿಗಳನ್ನು ಗಮನಿಸಿ ಅವರು ಯಾವಾಗಲೂ ಈ ಪ್ರಾಣಿಗಳ ಚರ್ಮದ ಮೇಲೆ ಅಥವಾ ಕಂಬಳಿಯಂತಹ ಒಂದು ಹಾಸಿಗೆ ಮೇಲೆ, ಕಟ್ಟಿಗೆ ಮಣೆಗಳ ಮೇಲೆ ಕುಳಿತುಕೊಳ್ತಿದ್ರು. ಮೊದಲೆಲ್ಲ ಯಾಗ ಯಜ್ಞಗಳನ್ನ ಮಾಡಬೇಕಾದವು ಕೂಡ ಕುಳಿತುಕೊಳ್ತಕ್ಕಂಥ ಸ್ಥಿತಿ ಆ ರೀತಿನೇ ಇರ್ತಾ ಇತ್ತು. ಯಾಕಂದ್ರೆ ಶರೀರದ ಶಕ್ತಿ ಸಂಚಯ ಆಗಬೇಕು, ಅದು ಹೊರಗಡೆಗೆ ಹೋಗಬಾರ್ದು ಅನ್ನುವಂತಹ ಉದ್ದೇಶ. ಅವರು ಬಳಸ್ತಿರ್ತಕ್ಕಂತಹ ವಸ್ತುಗಳೆಲ್ಲ ಆ ಕೆಲಸಕ್ಕೆ ತುಂಬಾನೇ ಉಪಯುಕ್ತ ಆಗ್ತಿದ್ವು. ಸೊ ಹಾಗಾಗಿ ನಾವು ಕುಳಿತುಕೊಳ್ಳುವ ರೀತಿಯಿಂದ ನಮ್ಮ ದೇಹದಲ್ಲಿ ಎಲೆಕ್ಟ್ರಿಕ್ ಕರೆಂಟನ್ನು ಉಳಿತಾಯ ಮಾಡ್ಕೊಳ್ಳೋದ್ರ ಜೊತೆಗೆ ಅದು ನಮ್ಮ ದೇಹದ ಕೆಲವು ವಿಶೇಷ ನರತಂತುಗಳಲ್ಲಿ ಹಾದು ಹೋಗೋ ಹಾಗೆ ಮಾಡೋದ್ರಿಂದ ನಮ್ಮ ಮೆದುಳಿನಲ್ಲಿ ತುಂಬಾನೇ ಸೆಲ್ಸ್ಗಳು ಆಕ್ಟಿವೇಟ್ ಆಗುತ್ತವೆ. ಹಾಗೇನೆ ನಮ್ಮ ದೇಹದಲ್ಲಿ ರಿಪೇರ್ ಅಂಡ್ ರಿನೋವೇಟ್ ಆಗಬೇಕಾದಂತಹ ಭಾಗಗಳಲ್ಲಿರ್ತಕ್ಕಂತಹ ಜೀವಕೋಶಗಳಿಗೆ ಶಕ್ತಿ ಹೆಚ್ಚು ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಒಂದು ವಿಷಯ ತುಂಬಾ ಜನಕ್ಕೆ ಗೊತ್ತೇ ಇರೋದಿಲ್ಲ. ಹಾಗಾಗಿ ಕೇವಲ ದೇಹ ಭಾರ ಅನಿಸ್ಕೊಳ್ಳೋದು ಯಾಕೆ ಅಂತಂದ್ರೆ ನಾವು ತಿನ್ನುವ ಊಟದಿಂದಾಗ್ಲಿ ಅಥವಾ ನಮ್ಮ ದೇಹದ ತೂಕದಿಂದಾಗ್ಲಿ ಅಲ್ಲ, ನಾವು ಕುಳಿತುಕೊಳ್ಳುವ ಸ್ಥಿತಿ, ಅದರ ಮೇಲೆ ಗುರುತ್ವಾಕರ್ಷಣೆಯ ಪ್ರಭಾವ, ನಮ್ಮ ದೇಹದಲ್ಲಿ ಉಂಟಾಗುವ ಎಲೆಕ್ಟ್ರಿಕ್ ಕರೆಂಟ್, ಈ ಮೂರರ ಒಂದು ಏನಾಗುತ್ತೆ ಕ್ಯಾಲ್ಕುಲೇಷನ್ ಮೇಲೆ ನಮ್ಮ ದೇಹದ ಭಾರ ನಿರ್ಧಾರ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಹಿಂದಿನ ಯೋಗಿಗಳೆಲ್ಲರೂ, ಋಷಿ ಮುನಿಗಳೆಲ್ಲರೂ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಕುಳಿತುಕೊಳ್ಳುವ ಸ್ಥಿತಿಯ ಕಡೆಗೆ ತುಂಬಾನೇ ಜಾಗರೂಕರಾಗ್ತಿದ್ರು. ಸೊ ಈಗ ವ್ಯಕ್ತಿ ಸುಖ ಆಸನದಲ್ಲಿ ಕುಳಿತುಕೊಳ್ತಾನೆ, ಸ್ಥಿರ ಆಸನದಲ್ಲಿ ಕುಳಿತುಕೊಳ್ತಾನೆ. ಹಾಗಾದ್ರೆ ಸುಖವಾದ ಸ್ಥಿರವಾದ ಆಸನದ ಒಂದು ಲಾಭ ಏನಾಗುತ್ತೆ ಅಂತಂದ್ರೆ, ಸುಖ ಅಂತಂದ್ರೆ ಏನು? ಸೊ ಅದು ಒಂದು ರೀತಿಯ ಉತ್ತೇಜನ. ನಾವೆಲ್ಲ ಬಾಹ್ಯ ಉತ್ತೇಜನಗಳನ್ನ ಮಾತ್ರ ಲೆಕ್ಕ ಹಾಕ್ತೀವಿ, ಆದ್ರೆ ಆಂತರಿಕವಾಗಿ ಯಾವುದು ನಮಗೆ ಪ್ರೀತಿಕರವೋ, ಯಾವ ಸ್ಥಿತಿ ನಮಗೆ ತುಂಬಾ ಇಷ್ಟವಾಗುತ್ತೋ ಆ ಥರದ ಉತ್ತೇಜನವನ್ನ ಕೊಡುವಂತಹ ಸ್ಥಿತಿಯೇ ಈ ಸುಖ ಆಸನ ಆಗಿರ್ಬೇಕು ಫ್ರೆಂಡ್ಸ್. ಸೊ ನಾವ್ ಏನೆಲ್ಲದಕ್ಕೆ ಸುಖ ಅಂತ ಹೇಳ್ತೀವಿ ಅದು ನಮ್ಮ ಮಾನ್ಯತೆಗಳ ಆಧಾರದ ಮೇಲೆ ಹೋಗುತ್ತೆ, ನಮ್ಮ ಪ್ರಿಯಾರಿಟಿಗಳ ಮೇಲೆ ಅದು ಹೋಗುತ್ತೆ. ಆದ್ರೆ ಅರ್ಥ ಮಾಡ್ಕೊಳ್ಬೇಕು, ಸುಖ ಅನ್ನುವಂಥದ್ದು ದೇಹಕ್ಕೆ, ಜೊತೆಗೆ ದೇಹದಿಂದ ಮನಸ್ಸಿಗೆ, ಮನಸ್ಸಿನಿಂದ ನಿಮ್ಮ ಸಾಧನೆಗೆ, ಮೂರದರ ಮೇಲೇನೂ ಕೂಡ ತುಂಬಾನೇ ಪ್ರಭಾವ ಬೀರುತ್ತೆ. ಯಾವಾಗ ನಾವು ಈ ಆಸನವನ್ನ ಸಾಧನೆಗಾಗಿ ಬಳಸ್ಕೊಳ್ತೀವಿ, ಅದರಲ್ಲಿ ನಮ್ಮದೇ ಒಂದು ಹಿಡಿತವನ್ನ ಸಾಧಿಸ್ತೀವಿ,
ಯಾವುದೇ ಒತ್ತಡವಿಲ್ಲದ ಸಂಪೂರ್ಣ ಶಾಂತ ಸರೋವರದ ಹಾಗೆ ನಾವು ನಮ್ಮ ಒಂದು ಯಾವಲ್ಲಿಯೂ ನಮ್ಮ ಕಲ್ಪನೆ ಹೋಗದಂತೆ ತೃಪ್ತವಾದ ಶಾಂತವಾದ ಸ್ಥಿತವಾದ ಮನಸ್ಥಿತಿಯನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಇಂತಹ ಸುಖಾಸನಗಳಿಂದ ಪ್ರಯೋಜನ ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿ ದಯವಿಟ್ಟು ಧ್ಯಾನಕ್ಕೆ ಗಂಟೆಗಟ್ಟಲೆ ಕುಳಿತುಕೊಳ್ಬೇಕು ಅಂತಂದ್ರೆ ಮೊದಲು ಸ್ಥಿತಿಯನ್ನ, ಧ್ಯಾನದ ಉತ್ತಮವಾದ ಸರಿಯಾದ ಸ್ಥಿತಿಯನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಆಗ ಮಾತ್ರ ನಮಗೆ ಧ್ಯಾನವನ್ನ ಎಷ್ಟೊತ್ತು ಮಾಡಿರ್ತೀವೋ ಅದರ ಕಂಪ್ಲೀಟ್ ಎನರ್ಜಿ ನಮಗೆ ಸಿಗೋದಕ್ಕೆ ಸಾಧ್ಯ ಫ್ರೆಂಡ್ಸ್. ಹಾಗೇನೆ ಈ ಚಿಕ್ಕ ಚಿಕ್ಕ ವಿಷಯಗಳನ್ನ ನಾವು ತುಂಬಾನೇ ಗಮನ ಕೊಟ್ಟು ಸಾಧಿಸ್ತಾ ಹೋದ ಹಾಗೇನೆ ನಮಗೆ ಧ್ಯಾನ ಸಾಧನೆ ತುಂಬಾ ಸರಳ ಅನಿಸುತ್ತೆ. ಹಾಗೇನೆ ನಾವು ಕಂಡು ಕೇಳರಿಯದಂತಹ ಒಳ್ಳೆ ಒಳ್ಳೆ ಅನುಭವಗಳು, ಹಾಗೇನೆ ಅತೀಂದ್ರಿಯ ಶಕ್ತಿಗಳು ತುಂಬಾನೇ ನಮಗೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ದಯವಿಟ್ಟು ಈ ಸ್ಥಿತಿಗಳ ಹಿಂದಿರ್ತಕ್ಕಂಥ ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳಿ. ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಧ್ಯಾನ ಸಾಧನೆಯಲ್ಲಿ ನೀವು ಸದಾಕಾಲ ಮುಂದುವರಿಯೋದಕ್ಕೆ ನಿಮಗೆ ಮನಸ್ಸು ತುಂಬಾನೇ ಉತ್ತೇಜಿತವಾಗಿ ಪ್ರಫುಲ್ಲವಾಗಿ ಸಹಾಯ ಮಾಡುತ್ತೆ. ಹಾಗಾಗಿ ಇವತ್ತಿನ ವಿಷಯವನ್ನ ಇದು ಒಂದು ನಮಗೆ ನಿತ್ಯವೂ ಒಂದು ಅಗತ್ಯವಾದ ಪಾಠ ಅನ್ಕೊಳ್ಳಿ. ಇದನ್ನು ಬೇಕಂದ್ರೆ ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡೋದಕ್ಕಾಗಿ ನಿಮ್ದೇ ಟೈಮ್ ಲಿಮಿಟ್ಸ್ ಅನ್ನು ಹಾಕೊಂಡು ಪ್ರಾಕ್ಟೀಸ್ ಮಾಡಿ. ಮೊದಲು ನಾನು ಕೂಡ ಕೇವಲ 10 ನಿಮಿಷದಿಂದ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಈಗ 3-4 ಗಂಟೆಗಳು ಇದೇ ಆಸನದಲ್ಲಿ ಕುಳಿತುಕೊಳ್ಳೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇದೆ ಫ್ರೆಂಡ್ಸ್. ಅದರಿಂದ ನನಗಾಗಿರುವಂತಹ ಲಾಭ, ಈ ಯಾವಾಗ ನಾವು ಈ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ನಮ್ಮ ದೇಹದಲ್ಲಿ ತುಂಬಾನೇ ಉಳಿಸ್ಕೊಳ್ತೀವೋ ಆಗ ನಮ್ಮ ದೇಹದಲ್ಲಿ ಏನು ಹೀಲಿಂಗ್ ಅಂತ ನಡಿಬೇಕು ಅಂತ ನಾವು ಬಯಸ್ತಿರ್ತೀವಲ್ಲ ಧ್ಯಾನದಿಂದ, ಅದು ತುಂಬಾನೇ ವೇಗವಾಗಿ ನಡೆಯುತ್ತೆ. ತುಂಬಾನೇ ನಿಮ್ಗೆ ಯಾವಾಗ ಏನೇನು ಬೇಕು ಅದೆಲ್ಲದನ್ನ ಕ್ವಿಕ್ ಆಗಿ ನಿರ್ಮಾಣ ಮಾಡ್ಕೊಳ್ಳುವಂತಹ ಒಂದು ಆ ಮ್ಯಾನಿಫೆಸ್ಟೇಷನ್ ಪವರ್ಗೂ ಕೂಡ ಈ ಸ್ಥಿತಿ ನಿಮಗೆ ಸಹಾಯ ಮಾಡುತ್ತೆ. ಹಾಗಾಗಿ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಷಯವನ್ನ